ಹಲೋ ಹೇ ಗೈಸ್, ನನ್ನ ಯೂಟ್ಯೂಬ್ ಚಾನಲ್ಗೆ ವಂದನೆಗಳು. ಏನಪ್ಪ ಇವತ್ತು ವಿಷಯ ಅಂದರೆ, ಸಂಡೇ ಅಲ್ಲ, 1 kg ಚಿಕನ್ ತಂದಿದ್ದೆ. ಅದು ಚಿಕನ್ ಫ್ರೈ ಮಾಡೋಣ ಅಂತ ಇದು ತಪ್ಪಲೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡೆ. ಎಣ್ಣೆ ಸ್ವಲ್ಪ ಹೀಟ್ ಆದಮೇಲೆ ಒಂದು ಟೊಮೊಟೊ, ಆಮೇಲೆ ಈರುಳ್ಳಿ, ಕೆರ್ಬೇವು ಸೊಪ್ಪು ಸ್ವಲ್ಪ ಅದು ಹೀಟ್ ಆದಮೇಲೆ ಹಾಕಬೇಕು. 3 ಒಂದೇ ಸಲ ಹಾಕಬೇಕು. ಸ್ವಲ್ಪ ತಿರ್ವಾಕೋಬೇಕು. ನೋಡ್ಬೋದು, ನೀವು ಅಬ್ಸರ್ವ್ ಮಾಡ್ಬೋದು. ಆಮೇಲೆ kg ಚಿಕನ್ 3 ಸಲ ತೊಳೆದು ಇಟ್ಕೊಂಡಿದ್ದೆ ಸೈಡ್ಗೆ. ಅದು ಹಾಕೋಣ. ನಿಧಾನಕ್ಕೆ ಹಾಕಿ ನೋಡಿಕೊಂಡು ಸ್ವಲ್ಪ ಫಸ್ಟು ಕ್ಲೀನಾಗಿ ತೊಳೀರಿ. ನಾನು 3 ಸಲ ತೊಳೆದಿದ್ದೀನಿ kg ಚಿಕನ್ಗೆ. ಅದೆಲ್ಲ ಮಿಕ್ಸಿಂಗ್ ಮಾಡ್ಕೊಳ್ಳೋಣ ಇವಾಗ. ಆದಮೇಲೆ ಸ್ವಲ್ಪ ಎಲ್ಲ ಮಿಕ್ಸಿಂಗ್ ಮಾಡಬೇಕು. ಕೆಳಗಡೆ ಮೇಲೆ ಕೆಳಗಡೆಗೆ ಹಂಗೆ ಹಾಕಬೇಕು. ಮಿಕ್ಸಿಂಗ್ ಮಾಡ್ತಾ ಇರಬೇಕು. ಅದೆಲ್ಲ ಸ್ವಲ್ಪ ಹೀಟ್ ಆದಮೇಲೆ ಚಿಕನ್ ಮಸಾಲ ಹಾಕ್ಕೋಬೇಕು. ಚಿಕನ್ ಮಸಾಲ ಹಾಕಿದ್ಮೇಲೆ ಅದು ಸ್ವಲ್ಪ ಕೆಳಗಡೆ ಮೇಲೆ ಕೆಳಗಡೆಗೆ ತಿರ್ವಾಕೋಬೇಕು. ನೀವು ನೋಡ್ಬೋದು, ಕೆಳಗಡೆ ಮೇಲಕ್ಕೆ ಹಂಗೆ ಮಾಡ್ತಾ ಇರಬೇಕು. ಅದು ಸ್ವಲ್ಪ ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡ್ತಾ ಇರಬೇಕು. ಅವಾಗೆ ಮಾಡ್ಕೊಂಡಿರೋ ಪೇಸ್ಟ್, ಈರುಳ್ಳಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಶುಂಠಿ, ಕೊಬ್ಬರಿ ಅದೆಲ್ಲ ಹಾಕ್ಕೊಂಡಿರೋ ಮಿಕ್ಸಿಗೆ ಹಾಕ್ಕೊಂಡಿರೋ ಪೇಸ್ಟ್ ಎಲ್ಲ ಅಲ್ಲಿ ಅದು ಚಿಕನಿಗೆ ಹಾಕಬೇಕು. ಅದು ಹಾಕಿದ್ಮೇಲೆ ಮಿಕ್ಸಿಂಗ್ ಮಾಡಬೇಕು, ತಿರ್ವಾಕ್ಸ್ಬೇಕು. ಅದು ಪೇಸ್ಟ್ ಹಾಕೊಂಡ್ಮೇಲೆ ಆಮೇಲೆ ಧನಿಯಾ ಪೌಡ್ರು, ಮಿರ್ಚಿ ಪೌಡ್ರು, ಸಾಲ್ಟು, ಆಮೇಲೆ ಅದು ಪೇಸ್ಟ್ ಹಾಕೊಂಡ್ಮೇಲೆ ಸ್ವಲ್ಪ ಆದಮೇಲೆ ಇದು ಹಾಕ್ಕೋಬೇಕು. ಇದು ಹಾಕೋದ್ಮೇಲೆ ಆಮೇಲೆ ತಿರ್ವಾಕೋಬೇಕು, ಮಿಕ್ಸಿಂಗ್ ಮಾಡಬೇಕು. ನೀವು ಬೇಕಂದರೆ ನೋಡ್ಬೋದು ಹೆಂಗೆ ಕುದೀತಾ ಐತೆ. ಅದೆಲ್ಲ ಹಾಕ್ಕೋಬೇಕು, ನಾನು ಹೇಳಿರೋದೆಲ್ಲ. ಕುದೀತಾ ಇರೋದು ನೀವು ಅಬ್ಸರ್ವ್ ಮಾಡ್ಬೋದು. ಎಲ್ಲ ಬಿಸಿ ಆಗಿಬಿಟ್ಟಿದೆ. ಇವಾಗ ತಿರ್ಸ್ಬಿಟ್ಟು ಕೆಳಗಡೆ ಇಳಿಸೋದೆ ನೋಡ್ಬೋದು ನೀವು ಬೇಕಂದರೆ. ಇಂಥ ವಿಡಿಯೋ ಬರ್ತಾ ಇರುತ್ತೆ. ದಯವಿಟ್ಟು ನೀವು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಟ್ಟು, ಕಾಮೆಂಟ್ ಕೊಟ್ಟು, ಶೇರ್ ಮಾಡಿ ಪ್ಲೀಸ್.